ರಾಜಣ್ಣ ಅವರ ಸ್ಟೇಟ್ಮೆಂಟು, ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟು, ಪರಮೇಶ್ವರ್ ಅವರ ಸ್ಟೇಟ್ಮೆಂಟ್ಗಳು ಇನ್ನೂ ಒಂದು ಕಡೆ ಪಕ್ಷಕ್ಕೆ ಇದಾಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ. ನಾನೊಬ್ಬ ಕಾಂಗ್ರೆಸ್ಸಿನ ತಳಮಟ್ಟದ ಕಾರ್ಯಕರ್ತ ಅಂತಲೇ ಹೇಳ್ತಾ ಇರ್ತೀನಿ ಯಾವಾಗಲೂ. ನನ್ನ ಆಲೋಚನೆ ಮತ್ತು ನನ್ನ ಆಸೆ ಮತ್ತು ನಿರೀಕ್ಷೆ ಏನು ಅಂತಂದರೆ, ಇವತ್ತು ಕಷ್ಟಪಟ್ಕೊಂಡು ಸರ್ಕಾರವನ್ನು ತಂದಿರೋಂಥದ್ದು ಡಿ ಕೆ ಶಿವಕುಮಾರ್ ಸಾಹೇಬ್ ಮತ್ತು ಸಿದ್ದರಾಮಯ್ಯ ಸಾಹೇಬರು. ಅವ್ರು ಬೆಳಗ್ಗೆ ಎದ್ದ ತಕ್ಷಣವೇ ನಾವು ಜನರಿಗೆ ಏನು ಸೇವೆ ಮಾಡಬೇಕು, ಸರ್ಕಾರದಿಂದ ಯಾವ ರೀತಿ ನಿರ್ವಹಣಾ ವ್ಯವಸ್ಥೆಯಲ್ಲಿ ಬಡವರನ್ನ ರಕ್ಷಣೆ ಮಾಡಬೇಕು ಅನ್ನೋ ಚಿಂತನೆಯಲ್ಲಿದ್ದಾರೆ. ಇವತ್ತು ಯಾರು ಮಂತ್ರಿಗಳು ಜವಾಬ್ದಾರಿ ಕೊಟ್ಟಿದ್ರು ಅವ್ರವ್ರ ಕೆಲಸ ಮಾಡಬೇಕನ್ನೋದು ನಮ್ಮೆಲ್ಲರ ಅಪೇಕ್ಷೆ. ನಾನೇನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಿರೀಕ್ಷೆ ಪಡ್ತೀನಿ ಅಂತಂದರೆ, ನನ್ನ ತಾಲೂಕಿಗೆ ಅನುದಾನಗಳು ಯಾವ ರೀತಿ ಕೊಡಿಸ್ಬೇಕು ಮತ್ತು ಜನರಿಗೆ ಅವ್ರ ಸಮಸ್ಯೆಗಳಿದ್ದರೆ ಯಾವ ರೀತಿ ಸರ್ಕಾರಕ್ಕೆ ತಂದು ಕೊಡಬೇಕು ಅನ್ನೋದು ಕೇಳ್ಕೊತೀನಿ. ಇವತ್ತು ಒಂದು ವಿಚಾರ, ನಾವೆಲ್ಲ ಅಷ್ಟೆಲ್ಲ ಫೈಟ್ ಮಾಡಿದ್ದಕ್ಕೆ ನಾನು ಬಿ ಖಾತಾಗಳ ಬಗ್ಗೆ ಇವಾಗ ನೋಟಿಫಿಕೇಷನ್ ಆಯಿತು. ನಾನು ವಿಶೇಷವಾಗಿ ನಮ್ಮ CM ಸಾಹೇಬರಿಗೆ ಮತ್ತು DCM ಸಾಹೇಬರಿಗೆ ಮತ್ತು ರೆವಿನ್ಯೂ ಮಿನಿಸ್ಟ್ರಿಗೆ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅದು ಶ್ಲಾಘನೀಯ ಕೆಲಸ. ಅದು ಬಿಟ್ಟು ಸುಮ್ಮನೆ ಬೇರೆದೆಲ್ಲ ಮಾತಾಡೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಭಾವನೆ. ಡಿ ಕೆ ಶಿವಕುಮಾರ್ ಅವರು AICCನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ರಾಜಣ್ಣ ಅವರು ಹೇಳ್ತಾರೆ. ಅದನ್ನು ಅವ್ರನ್ನೇ ಕೇಳಬೇಕು. ಅವರೆಲ್ಲ ಹಿರಿಯ ರಾಜಕಾರಣಿಗಳು, ಯಾಕೆ ಆ ಥರ ಮಾತನಾಡ್ತಾವ್ರೋ ನಂಗೆ ಗೊತ್ತಿಲ್ಲ. ಅದೇ ನಾನು ನೋಡಿಲ್ಲ, ನಾನು ಯಾವ ಇದರಲ್ಲಿ ಹೇಳ್ತಾ ಇದ್ದಾರೆ ಅಂತ. ಆ ಥರ ಇದ್ದರೆ ಹೈಕಮಾಂಡ್ಗೆ ಹೋಗಿ ಕಂಪ್ಲೇಂಟ್ ಮಾಡಲಿ. ಅದು ಬಿಟ್ಬಿಟ್ಟು ಪಬ್ಲಿಕ್ಕಿಗೆ ಮೀಡಿಯಾಗೆಲ್ಲ ಬರೋಂಥದ್ದು ತರವಲ್ಲ ಅಂತ ಅನಿಸುತ್ತೆ. KPCC ಅಧ್ಯಕ್ಷರು ಎಚ್ಚರಿಕೆ ಕೊಟ್ಟರೆ ಅವೆಲ್ಲ ನಡೆಯಲ್ಲ. ಎಚ್ಚರಿಕೆಯಲ್ಲಿ ಯಾರು ಕೇಳ್ತಾರೆ ಅಧ್ಯಕ್ಷರನ್ನ? ನನಗೆ ಅವ್ರು ಏನು ಸ್ಟೇಟ್ಮೆಂಟ್ ಹೇಳಿದ್ದಾರೆ ನಾನು ನೋಡಿಲ್ಲ. ಸುಮ್ಮನೆ ನಾನು ಅದಕ್ಕೆ ರಿಯಾಕ್ಟ್ ಮಾಡಬಾರ್ದು. ಬಟ್ ನಾನು ರಾಜಣ್ಣ ಅವ್ರ ಬಗ್ಗೆ ಅತಿಯಾದ ಗೌರವ ಇಟ್ಕೊಂಡಿದ್ದೀನಿ. ನಮ್ಮ ಜಿಲ್ಲೆಯ ಮಂತ್ರಿಗಳವರು. ನಾನು ನಿಮ್ಮ ಮೂಲಕ ಎಲ್ಲ ವಿಚಾರದಲ್ಲೂ ಮಾತಾಡಬೇಕಾದ್ರೆ ಒಂದು ಮಾತನ್ನು ನಾನು ಕೇಳ್ಕೊಳಂಥದ್ದು, ನಾನೊಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಕಾಂಗ್ರೆಸ್ ಪಕ್ಷದ ಒಗ್ಗಟ್ಟು ಮತ್ತು ಕಾಂಗ್ರೆಸ್ ಪಕ್ಷದ ಶಿಸ್ತನ್ನು ನಾವೆಲ್ಲ ಕಾಪಾಡ್ಕೋಬೇಕು. ಎಲ್ಲೂ ನಾವು ಪಕ್ಷಕ್ಕೆ ಹಾನಿಕರವಾದಂಥ ಹೇಳಿಕೆಗಳು ಕೊಡೋಂಥದ್ದು ಸೂಕ್ತ ಅಲ್ಲ ಅನ್ನೋದನ್ನು ಪ್ರತಿಯೊಬ್ಬ ಶಾಸಕನ ಆಶಾಭಾವನೆ. ಅದು ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು.